ಕೊಂಕಣ ಭಾಗದಲ್ಲಿ ಕಳೆದ 5-6 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ವೇದಗಂಗಾ, ಪಂಚಗಂಗಾ, ದೂದ್ಗಂಗಾ, ಹಿರಣ್ಯಕೇಶಿ ಹಾಗೂ ಕೃಷ್ಣಾ ನದಿಯ ಒಳ ಹರಿವಿನಲ್ಲಿ ಭಾರಿ ಏರಿಕೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ಸದ್ಯ ಕೃಷ್ಣಾ ನದಿ ಒಳ ಹರಿವು 1,20,000 ಕ್ಯೂಸೆಕ್ಕಿಂತ ಹೆಚ್ಚು ಒಳ ಹರಿವು ಇರುವಂತದ್ದು. ಸದ್ಯ ಈಗ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ್ ಹಾಗೂ ರಾಯಬಾಗ್ ತಾಲೂಕಿನ ಕುಡ್ಚಿ ಸೇತುವೆ ಮಧ್ಯಭಾಗದಲ್ಲಿರುವಂತದ್ದು. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಕಳೆದ 5-6 ವರ್ಷಗಳಿಂದ ಏನು ಸೇತುವೆ ಕಾಮಗಾರಿ ನಡೆದಿರುವಂತದ್ದು ಇನ್ನೂ ಕೂಡ ಪೂರ್ಣ ಆಗದೇ ಇರುವ ಹಿನ್ನೆಲೆಯಲ್ಲಿ ಕೆಳಹಂತದ ಸೇತುವೆ ಈಗಾಗಲೇ ಏನು ಮುಳುಗಡೆ ಹಂತಕ್ಕೆ ಬಂದಿರುವಂತದ್ದು. ಕೇವಲ ಇನ್ನು 2 ಅಡಿಯಷ್ಟು ಕೃಷ್ಣಾ ನದಿ ಒಳ ಹರಿವಿನಲ್ಲಿ ಏರಿಕೆ ಉಂಟಾದರೆ ಈ ಸೇತುವೆ ಕೂಡ ಜಲಾವೃತವಾಗುವಂತದ್ದು. ಈ ಒಂದು ಸೇತುವೆ ಪ್ರಮುಖವಾಗಿ ಕರ್ನಾಟಕ ಮಹಾರಾಷ್ಟ್ರ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಈ ಒಂದು ಸೇತುವೆ ಒಂದು ವೇಳೆ ಮುಳುಗಡೆ ಆದರೆ ಸುಮಾರು 50ರಿಂದ 60 ಕಿಲೋಮೀಟರ್ ಸಂಚರಿಸಿ ಏನು ಪ್ರಯಾಣ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ. ಸರ್, ಕಳೆದ 10-15 ವರ್ಷಗಳಿಂದ ಈ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ. ಹೀಗಾಗಿ ಸೇತುವೆ ಕೂಡ ನಿರ್ಮಾಣಕ್ಕೆ ಕಾಮಗಾರಿ ಕೂಡ ಪ್ರಾರಂಭ ಆಯಿತು. ಆದರೆ ಇನ್ನೂ ಕೂಡ ಪ್ರಾರಂಭ ಆದರೂ ಕೂಡ ಇನ್ನೂ ಮುಕ್ತಾಯ ಹಂತಾಗಿಲ್ಲ. ಏನ್ ಹೇಳ್ತೀರಾ ಸರ್? ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇದ್ರ ಕಡೆ ಮಹಾರಾಷ್ಟ್ರ ವಾಣಿಜ್ಯ ಮಾರ್ಕೆಟ್ಗೋಸ್ಕರ ನಮ್ಮ ಬಾಗಲಕೋಟೆ ಈ ಕಡೆ ಬೆಳಗಾವಿ ಜಿಲ್ಲೆಯಿಂದ ಎಲ್ಲಾ ರೈತಾಪಿ ಕುಟುಂಬಗಳು ಎಲ್ಲರೂ ಇದ್ ಮಾಡ್ತಾರ್ರಿ. ಆದ್ರೂ ಇದು 5-6 ವರ್ಷ ಆತ್ರಿ ಕೆಲಸ ಕಾಮಗಾರಿ ಶುರು ಆಗಿ ಇನ್ನೂವರೆಗೆ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ರಾಜ್ಯ ಸರ್ಕಾರ ಹಾಗೂ ನಮ್ಮ ಸ್ಥಳೀಯ ಶಾಸಕರಾದಂತ ಮಹೇಂದ್ರ ತಮ್ಮನವರು ಎಚ್ಚೆತ್ತುಕೊಂಡು ಈ ಸತಿ ಈ ಸೇತುವೆ ಬಗ್ಗೆ ಕಾಳಜಿ ವಹಿಸಿ ಈ ಸೇತುವೆಯನ್ನು ಕಾಮಗಾರಿ ಪೂರ್ತಿಗೊಳಿಸಬೇಕಂತ ನಾವು ಎಲ್ಲಾ ಸ್ಥಳೀಯರು ಮನವಿ ಐತ್ರಿ. ರಾಜ್ಯ ಸರ್ಕಾರ ಎತ್ತಿಸ್ಕೊಂಡು ಈ ಸೇತುವೆಯನ್ನು ಕಂಪ್ಲೀಟ್ ಮಾಡಬೇಕಾಗಿ ನಾವು ಕೇಳ್ಕೊಂತೀವ್ರಿ. ಸರ್, ಈಗ ನೀವು ಆಸ್ಪತ್ರೆಗೆ ಅದು ಹೋಗಬೇಕಾದ್ರೆ ಬೆಳಗಾವಿಗೆ ಹೋಗ್ಬೇಕಂದ್ರೆ 120 ಕಿಲೋಮೀಟರ್ ಹೋಗಬೇಕು. ಅದೇ ರೀತಿಯಾಗಿ ಇಲ್ಲಿ ಸ್ಥಳೀಯವಾಗಿ ಮಹಾರಾಷ್ಟ್ರದ ಆಸ್ಪತ್ರೆಗಳ ಮೇಲೆ ಅವಲಂಬಿತ ಆಗಿದ್ದಾರೆ. ಒಂದ್ ವೇಳೆ ಈ ರಸ್ತೆ ಕ್ಲೋಸ್ ಆದ್ರೆ ಯಾವ ರೀತಿ ತೊಂದರೆ ಅನುಭವಿಸ್ತೀರಾ ಅಂತ? ಈ ರಸ್ತೆ ಕ್ಲೋಸ್ ಆದ್ರಿ ಈಗ ಇಲ್ಲಂದ್ರ ಒಂದು 60ರಿಂದ 70 ಕಿಲೋಮೀಟರ್ ಸುತ್ತಾಕಿ ಹೋಗ್ಬೇಕಾಕತ್ರಿ. ಆನಂತರ ಈ ರಸ್ತೆ ಏನೈತಲ್ರಿ ನಮಗ ಅಂದ್ರೆ ಸಮೀಪ ರಸ್ತೆ. ಜಲ್ದಿ ಈಗ ಯಾರಾದ್ರೂ ಆಸ್ಪತ್ರೆಗೆ ಹೋಗೋರ ಸ್ವಲ್ಪ ಜಲ್ದಿ ಹೋದ್ರ ಒಂದ್ ಸ್ವಲ್ಪ ಇದಾಕತ್ರಿ, ಅನುಕೂಲ ಆಕತ್ರಿ. ಆ ಕಾರಣಕ್ಕ ಇದ ಒಂಥರ ನಮ್ದು ಬೆಸ್ಟ್ ಇದ್ದಂಗ್ರಿ. ಇದನ್ನ ನೋಡಿ ರಾಜ್ಯ ಸರ್ಕಾರ ಒಂದ್ ಸ್ವಲ್ಪ ಇದ್ ಮಾಡ್ಬೇಕ್ರಿ. ಸುಮಾರು ಏನು 5-6 ವರ್ಷಗಳಿಂದ ಇಲ್ಲಿಯ ಸ್ಥಳೀಯರು ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ. ಆದಷ್ಟು ಬೇಗ ಒಂದು ಸೇತುವೆ ಆದ್ರೆ ಏನು ಕರ್ನಾಟಕ ಮಹಾರಾಷ್ಟ್ರದ ಜನತೆಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ಈಗಾಗಲೇ ಏನು ನ್ಯೂಸ್ ಫಸ್ಟ್ ಜೊತೆ ಸ್ಥಳೀಯರು ಮಾತನಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ.